Hello, my dear students. I welcome you all. ಸೊ ಮಕ್ಕಳೇ, ನೀವು ಇವತ್ತು DCT ಎಕ್ಸಾಮ್ ನ ಚೆನ್ನಾಗಿ ಮಾಡಿದೀರಾ ಅಂತ ಅನ್ಕೊಳ್ತೀನಿ. ಓಕೆನಾ? ನಿಮ್ಮ ಎಕ್ಸಾಮಿಗೆ ಎಷ್ಟು ಪ್ರಿಪ್ರೇಷನ್ ಆಗಿದ್ರಿ, ಎಷ್ಟು ಕ್ವೆಶನ್ ಹೇಗ್ ಬಂದಿತ್ತು, ಅದನ್ನೆಲ್ಲ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ವಿತೌಟ್ ವೇಸ್ಟಿಂಗ್ ಮಚ್ ಟೈಮ್, ಇವತ್ ನಾವ್ ಏನ್ ಮಾಡೋಣ ಅಂದ್ರೆ ಆನ್ಸರ್ ಕೀನ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ನಾನು ಡಿಸ್ಕಸ್ ಮಾಡ್ತಿರೋ ಪೇಪರ್ ಬಂದು ನೋಡಿ B1 ವರ್ಷನ್. ಓಕೆನಾ? ಈಗ ಕೆಲವೊಬ್ರಿಗೆ ಏನಾಗಿರುತ್ತೆ, A1 ವರ್ಷನ್ ಇರುತ್ತೆ, A2 ಇರುತ್ತೆ, B1, B2, C1, C2 ಆತರ ಬೇರೆ ಬೇರೆ ವರ್ಷನ್ಗಳ ಕ್ವೆಶನ್ ಪೇಪರ್ ಸಿಕ್ಕಿರುತ್ತೆ. ಸೊ ನಾನಿವತ್ತು ನಿಮಗೆ ಡಿಸ್ಕಸ್ ಮಾಡ್ತಿರೋ ಪೇಪರ್ ಬಂದು B1 ವರ್ಷನ್. ಯಾರ್ದು B1 ವರ್ಷನ್ ಇದೆ ಅವ್ರಿಗೆ ಸೇಮ್ ಕ್ವೆಶನ್ ಇದೇ ತರನೇ ಇರುತ್ತೆ, ನೀವು ಆಪ್ಷನ್ಸ್ ನ ನೋಡ್ಕೊಂಡು ಹೋಗ್ಬೋದು. ಬಟ್ ಯಾರಿಗೆ A1 ವರ್ಷನ್ ಅಥವಾ ಬೇರೆ ವರ್ಷನ್ B1 ನ ಬಿಟ್ಟು ಬೇರೆ ವರ್ಷನ್ ಪೇಪರ್ಸ್ ಇರೋರು, ನೀವು ಕ್ವೆಶನ್ ನಂಬರ್ ಬದ್ಲಿಗೆ ಕ್ವೆಶನ್ ನ ನೋಡ್ಬೇಕಾಗತ್ತೆ. ಅರ್ಥ ಆಗ್ತಿದ್ಯಾ? ಈ ಕ್ವೆಶನ್ ಗೆ ಏನ್ ಕರೆಕ್ಟ್ ಆಪ್ಷನ್ ಅಂತ ನೋಡ್ಕೊಳ್ಳಿ. ಓಕೆನಾ? ಈಗ ನಂದು B1 ವರ್ಷನ್ಗೆ ಫಸ್ಟ್ ಕ್ವೆಶನ್ ಏನಿದೆ, ಇದೇ ಕ್ವೆಶನ್ A1 ವರ್ಷನ್ಗೂ ಇರುತ್ತೆ ಅಂತ ನಾನು ಹೇಳಕ್ಕಾಗಲ್ಲ. ಅರ್ಥ ಆಗ್ತಿದೆ ಅಲ್ವಾ? ಸೊ ವರ್ಷನ್ಸ್ ಚೇಂಜ್ ಇರೋದ್ರಿಂದ ನೀವು ಇನ್ಸ್ಟೆಡ್ ಆಫ್ ಕ್ವೆಶನ್ ನಂಬರ್ ನ ಫೋಕಸ್ ಮಾಡೋದ್ಕಿಂತ ಕ್ವೆಶನ್ ಗೆ ಯಾವ್ದು ಕರೆಕ್ಟ್ ಆಪ್ಷನ್ ಅಂತ ನೋಡ್ಕೊಂಡು ಹೋದ್ರೆ ಆಗುತ್ತೆ. ಈಗ ನನ್ನ B1 ವರ್ಷನ್ ಅಲ್ಲಿ ನೋಡಿ, ಕ್ವೆಶನ್ ನಂಬರ್ 1 ಇಂದ 10 ವರ್ಗೂ IT ಸ್ಕಿಲ್ಸ್ ಸಬ್ಜೆಕ್ಟ್ ಇಂದ ಇದೆ. ಓಕೆನಾ? ಕ್ವೆಶನ್ ನಂಬರ್ 11 ಇಂದ 30 ವರ್ಗೂ F3 ಇಂದ ಇದೆ. 31 ಇಂದ 50 PMS ಇದೆ. 51 ಇಂದ 70 ಮ್ಯಾಥಮೆಟಿಕ್ಸ್ ಇದೆ. 71 ಇಂದ 90 ವರ್ಗೂ ಸ್ಟಾಟಿಸ್ಟಿಕ್ಸ್ ಇಂದ ಇದೆ. 91 ಇಂದ 100 IT ಸ್ಕಿಲ್ಸ್ ಅಲ್ಲಿ ಇದೆ. ಕ್ಲಿಯರ್ ಅಲ್ಲ? ಸೊ ನಾನು ಇವತ್ತು ಡಿಸ್ಕಸ್ ಮಾಡ್ತಿರೋದು ಬಂದು B1 ವರ್ಷನ್. ಸೊ ಈಗ ಫಸ್ಟ್ ಆಪ್ಷನ್ ಗೆ ಕರೆಕ್ಟ್ ಫಸ್ಟ್ ಕ್ವೆಶನ್ ಗೆ ಕರೆಕ್ಟ್ ಆಪ್ಷನ್ ಬಂದು ಆಪ್ಷನ್ 3. ಓಕೆನಾ? ನೆಕ್ಸ್ಟ್ ಸೆಕೆಂಡ್ ಕ್ವೆಶನ್ ಗೆ ಆಪ್ಷನ್ 1 is the correct answer, low code development. Third question ಗೆ correct option is Gmail. Fourth question ಗೆ option 4, dedicated hardware for single user. Okay. Fifth question ಗೆ correct option ಯಾವುದು ಅಂತಂದ್ರೆ ಆಪ್ಷನ್ 3. ನಾನು ಹೇಳಿದ ಅರ್ಥ ಆಗ್ತಲ್ವಾ? ನೀವು B1 ವರ್ಷನ್ ಆಗಿದ್ರೆ ಸೇಮ್ ಆಪ್ಷನ್ಸ್ ಇರುತ್ತೆ, ನೀವು ಬೇರೆ ವರ್ಷನ್ ಆಗಿದ್ರೆ ದಯವಿಟ್ಟು ಕ್ವೆಶನ್ ನ ಚೆಕ್ ಮಾಡಿ. ಈ ಕ್ವೆಶನ್ ಗೆ ಇದು ಕರೆಕ್ಟ್ ಆಪ್ಷನ್ ಅಂತ ನೀವು ನೋಡ್ಕೊಂಡು ಹೋಗ್ಬೇಕಾಗುತ್ತೆ. ಸಿಕ್ಸ್ತ್ ಕ್ವೆಶನ್ ಗೆ ಕರೆಕ್ಟ್ ಆಪ್ಷನ್ ಈಸ್ ಆಪ್ಷನ್ 2. ಅಂಡ್ ಸೆವೆಂತ್ ಕ್ವೆಶನ್ ಗೆ ಪ್ರೀ ಡಿಫೈನ್ಡ್ ಸೆಕ್ಯೂರಿಟಿ ರೂಲ್ಸ್ ಅಂಡ್ ಕ್ರೈಟೀರಿಯಾ ಆಪ್ಷನ್ 2. ಏಟ್ ಕ್ವೆಶನ್ ಗೆ ಆಪ್ಷನ್ 3. ನೈನ್ತ್ ಕ್ವೆಶನ್ ಆಪ್ಷನ್ 3. 10th question option 4, computer worms. 11th question, nitrogen, option 4. 12th question, option 4, galvanized iron. 13th question, which one of the following is a conventional source of electrical energy? Thermal power, option 4. 14th question, which of the following electrical quantities and their SI units are correctly paired? Option 2, only A and B. Okay. 15th question, option 1. ಸೊ ನೀವು ನೋಡಿರ್ಬೋದು, ಸ್ಪೆಷಲಿ ಈ ವರ್ಷದ ಪೇಪರ್ ಅಲ್ಲಿ ತುಂಬಾ MC ಅಂದ್ರೆ ಏನದು ಮಾಸ್ಟರ್ ಫಾಲೋಯಿಂಗ್ ತರನೇ ಕ್ವೆಶನ್ ನಿಮ್ಗೆ ಜಾಸ್ತಿ ಬಂದಿದೆ, ಹೌದಲ್ವಾ? 16th question, ಕರೆಕ್ಟ್ ಆಪ್ಷನ್ ಈಸ್ 1 ಆಂಪಿಯರ್, ಆಪ್ಷನ್ 2. 17th question, ದಿ ಕರೆಕ್ಟ್ ಆಪ್ಷನ್ ಈಸ್ 3 volt, option 2. 18th question, option 3, A and B is the correct answer. 19th question, option 3, maximum current which fuse can carry without burning. 20th question, option 2. 21st question, option 1. ನೋಡಿ, ಸುಮಾರು ಮಾಸ್ಟರ್ ಫಾಲೋಯಿಂಗ್ ಕ್ವೆಶನ್ಸ್ ಬಂದ್ಬಿಟ್ಟಿದೆ. ನೆಕ್ಸ್ಟ್ question number 22, correct option is 1, A, B and C. 23rd question, option 2 is the correct answer, 500. 24th question, Faraday's law, it is correct. 25th question, ampere hours, option 3. 26th question, option 3 is the correct answer. 27th question, option 2 is correct, B and C. 28th question, option 2, programmable logic controller.
29th question, option 2, rectifier is the correct option. 30th question, option 4, microcontroller. 31st question, analogy question. 31st question ಗೆ ongoing work effort, option 1. 32 question, who provides guidance as well as direction to the projects, option 1, manager. 33rd question, again must have following, option 1. 34th question, option 2, rework. 35th question, option 1, work breakdown system, project execution plan, and project procedure manual. 36th question, option 4 is correct. All are correct. 37th question, in any project, who will maintain project diary? Option C, project manager is correct. 38th question, option 3 is correct. ನಿಮ್ಮ ವರ್ಷನ್ ಅಲ್ಲಿ ಕ್ವೆಶನ್ಸ್ ನ ಚೆಕ್ ಮಾಡಿ, ಅದಕ್ಕೋಸ್ಕರ ನಾನು ಸ್ವಲ್ಪ ಸ್ಲೋ ಆಗಿ ನಿಮ್ಗೆ ಡಿಸ್ಪ್ಲೇ ಆಗ್ತಿರೋದು ಕ್ವೆಶನ್ಸ್. 39th question, option 1, uncertainty is correct. 40th, option 2, critical. 41st question, option 2, longest sequence of dependent activities with longest project duration. 42nd question, again match the following, option 3 is the correct answer. 43rd question, project planning involves, option 3, both 1 and 2 is correct. 44th question, complex projects linear programming, large scale scheduling ಏನಾಗುತ್ತೆ? ನೆಟ್ವರ್ಕ್ ಟೆಕ್ನಿಕ್. ಓಕೆ, ಈ ತರ ಕ್ವೆಶನ್ಸ್ ನಿಮ್ಗೆ ಕೇಳಿದಾರೆ, 4-5 ಅನ್ಕೋತೀನಿ. ನೆಕ್ಸ್ಟ್ ಮತ್ತೆ ಮ್ಯಾಚ್ ದ ಫಾಲೋಯಿಂಗ್ ಕ್ವೆಶನ್. 45th ಕ್ವೆಶನ್ ಗೆ ಆಪ್ಷನ್ 2 ನೋಡಿ. ಮ್ಯಾಚ್ ದ ಫಾಲೋಯಿಂಗ್ ಕೊಟ್ರೆ ನಿಮ್ಗೆ ಒಂಥರ ಅಡ್ವಾಂಟೇಜು ಇದೆ, ಡಿಸ್ಅಡ್ವಾಂಟೇಜು ಇದೆ. ಅಡ್ವಾಂಟೇಜ್ ಯಾಕೆ ಅಂತಂದ್ರೆ, 2 ಕ್ವೆಶನ್ ನೀವು ಕರೆಕ್ಟ್ ಆಗಿ ನೋಡ್ಬಿಟ್ರೆ ಇಲ್ಲಿ 2 ಆಪ್ಷನ್ ನೀವು ಡಿಸ್ಕಾರ್ಡ್ ಮಾಡ್ಬೋದು, ಅಂದ್ರೆ ಎಲಿಮಿನೇಟ್ ಮಾಡ್ಬಿಡ್ಬೋದು. ಕರೆಕ್ಟ್ ಆಪ್ಷನ್ ನಿಮಗೆ ಸಿಗುತ್ತೆ. ಇನ್ನೊಂದು ಏನು ಅಂದ್ರೆ, ನಿಮ್ಗೆ ಒಂದು ಆಪ್ಷನ್, ಈಗ ನೋಡಿ ಎಗೆ ಕರೆಕ್ಟ್ ಆನ್ಸರ್ ಗೊತ್ತಿಲ್ಲ, ಬಿಗೂ ಗೊತ್ತಿಲ್ಲ ಅಂತ ಅಂದಾಗ ಕಷ್ಟ ಆಗ್ಬಿಡುತ್ತೆ, ಅದು ಡಿಸ್ಅಡ್ವಾಂಟೇಜ್. ಎರಡೂ ಇದೆ ಇದ್ರಲ್ಲಿ ನಿಮ್ಗೆ ಅಲ್ವಾ. 46th question, option 3 is correct. 47th question, option 3, post audit. 48th question, PERT. 49th question, match the following. ಕೌಂಟ್ ಮಾಡಿ ಎಷ್ಟು match the following ಇದೆ ನೀವು ಗೊತ್ತಾಗುತ್ತೆ. option 1 is correct. 50th question, option 2 is right. Sorry. 50th question, option 2. 51st question, 159. 52nd question, option 3, 1 answer correct. 53, option 1. 54, option 2, -42, -19. 55, option 3, -3. 56, option 3, 3/4. 57, 2, infinity is the correct answer. 58, option 4 is correct. Okay. 59th question, option 2. 59 ಆಯ್ತಲ್ಲ. Question number 60, option 3 is correct. Question number 61, option 2, 34 is correct answer. 62, option 1. Sorry, 61, option 2. 62, option 1 correct. 63 ಬಂದು option 3, match the following. 64, option 3. 65, option 2. 66, option 1. ಸೊ ನಿಮ್ಗೆ ವರ್ಷನ್ ಚೇಂಜ್ ಆಗೋದ್ರಿಂದ ಆಪ್ಷನ್ಸ್ ಚೇಂಜ್ ಏನ್ ಆಗೋದಿಲ್ಲ, ನಿಮ್ಗೆ ಕ್ವೆಶನ್ ಮಾತ್ರ ಶಫಲ್ ಆಗಿರತ್ತೆ ಅಷ್ಟೇ. ಓಕೆನಾ. ಕ್ವೆಶನ್ ನಂಬರ್ 1 ಇರೋದು ನಿಮ್ಗೆ 10 ಆಗಿರ್ಬೋದು, ನನಗ್ 10 ಇರೋದು ನಿಮ್ಗೆ 11 ಆಗಿರ್ಬೋದು, ಆತರ. ಸೊ ಕ್ವೆಶನ್ ನಂಬರ್ 67, option 1. Question number 68, option 2, sin A cos B plus cos A sin B.
Question number 69, option 4, 63 by 65. Question number 70, option 2, cos square 35 degree. 71, box plot is the correct answer. 72, ಇಲ್ಲಿಂದ histogram questions ಬಂದಿದೆ. So 72nd question ಗೆ option 3 is the correct answer. Okay, histogram is used to represent continuous data which is equal to the width of class interval. 73rd question, option 3, 2020, 2021. Option 3 is the correct answer for 73rd question. 74, option 2, 21, 23. 75 question, option 4, 17. 76th question, first one, mean. This is correct. 77, option 2, 0. 78, option 1. 79, option 4. Question number 80, option 3. Question number 81. Question number 81 ಗೆ correct answer loops. Question number 82. Why is indentation important in Python? Question number 82 ಗೆ correct option ಬಂದು option 2, to define blocks of code. Okay. Question number 83, correct option is nested for loop. Question number 84, correct option is 3. Option 3, answer 1. Okay. Question number 85, match the following. Option 3 is the correct answer. Question number 86, first option is correct, that is B. Question number 87, second option is correct, quantitative data and discrete data. Question number 88, Google Form survey. Oh my God. Sorry. Question number 88, option 3 is correct. Question number 89, match the following question matte. Option 3 is correct. Question number 90, option 2, classification of data is correct. Question number 91, option 2, 135 is correct. Question number 92, option 4, ABCD is correct. 93, option 2, match the following. More match the following questions ಕೊಟ್ಟಿದ್ದಾರೆ. So neglect this Canva token scanner ಅವೆಲ್ಲ neglect ಮಾಡಿ, ಕೈ ಬಂದ್ಬಿಟ್ಟಿದೆ, ಕ್ಷಮೆ ಇರಲಿ. Question number 94, option 4, communication. Question number 95, correct option is 2. Question number 96, web browser is the correct answer. Question number 97, pop, option 2. This is correct. Question number 98, correct option is 2. Second one. Okay. Question number 99, ಇದಕ್ಕೂ ಕೂಡ option 2. Question number 100, human resource management. Okay. ಸೊ ಮಕ್ಕಳೇ, ನಿಮ್ಗೆ ಹೇಳ್ದೆ ಅಲ್ಲ ನಾನು ಸ್ಟಾರ್ಟಿಂಗ್ ಅಲ್ಲೇನೆ, ಇದು B1 ವರ್ಷನ್ ಪೇಪರ್. ಓಕೆನಾ? B1 ವರ್ಷನ್ ಅಲ್ಲಿ ಇಷ್ಟು ಕರೆಕ್ಟ್ ಅಂದ್ರೆ ಇದು ಕೀ ಆನ್ಸರ್ ಆಗಿರುತ್ತೆ. ನಿಮ್ಮ ವರ್ಷನ್ ಯಾವ್ದಿರುತ್ತೆ ಕ್ವೆಶನ್ ಪೇಪರು, ನೀವೇನ್ ಮಾಡ್ಬೇಕು ಅಂತಂದ್ರೆ, ಯಾವ ಕ್ವೆಶನ್ ಓದಿ ಆನ್ಸರ್ ನೋಡಿ, ಅವಾಗ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. ಅರ್ಥ ಆಯ್ತಾ? ಸೊ ಈಗ ಇವತ್ತೇನ್ ನೀವು ಎಕ್ಸಾಮ್ ಬರ್ದಿದ್ದೀರಾ, ಆನ್ಸರ್ ಕೀನ ಚೆಕ್ ಮಾಡ್ಕೊಂಡಿದ್ದೀರಾ ಕರೆಕ್ಟಾ? ನೀವು ಕಾರ್ಬನ್ ಕಾಪಿನ ನೀವು ತಗೊಂಡ್ ಬಂದಿದ್ದೀರಾ ಅಂತ ಅನ್ಕೊಳ್ತೀನಿ. ಎಲ್ಲೂ ಎಸ್ತಿರಲ್ಲ ಅಂತ ಭಾವಿಸ್ತೀನಿ. ಯಾಕಂದ್ರೆ ನೆನ್ನೆ ವಿಡಿಯೋದಲ್ಲೂ ಸಹ ನಿಮ್ಗೆ ನಾನು ಹೇಳಿದ್ದೆ, ಹಾಲ್ ಟಿಕೆಟ್ ಮತ್ತೆ ಕ್ಯಾಂಡಿಡೇಟ್ ಕಾಪಿನ ನೀವು ಪ್ರಿಸರ್ವ್ ಮಾಡಿ ಇಟ್ಕೋಬೇಕು ಟಿಲ್ ಇಯರ್ ಇಂಜಿನಿಯರಿಂಗ್ ಕಾಲೇಜ್. ಓಕೆನಾ? ನೀವು ಜಾಯ್ನ್ ಆಗೋವರೆಗೂ ಅದನ್ನ ಇಟ್ಕೊಂಡಿರ್ಬೇಕು ಅಂತ ಹೇಳಿದ್ದೆ. ಕರೆಕ್ಟಾ? ನೀವೇನ್ ಮಾಡಿ, ಇವಾಗೆಲ್ಲ ಚೆಕ್ ಮಾಡಿರಾದ್ಮೇಲೆ ಅಂದ್ರೆ ಚೆಕ್ ಮಾಡ್ಕೊಳ್ಳಿ, ನೀವ್ ಎಷ್ಟು ತಪ್ಪು ಮಾಡಿದೀರಾ ಅಂತೆಲ್ಲ ಗೊತ್ತಾಗುತ್ತೆ. ಸೊ ಯಾರ್ಯಾರು ಎಷ್ಟೆಷ್ಟು ಸ್ಕೋರ್ ಮಾಡಿದೀರಾ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ನೋಡಿ, ನಾವು ಖುಷಿ ಪಡ್ತೀವಿ. ಓಕೆನಾ? ಮತ್ತೆ ಈ ವರ್ಷದ ಖುಷಿ ವಿಷಯ ಏನು ಅಂತಂದ್ರೆ, ನಾನು ಹೇಳಿದೆಲ್ಲ ಮ್ಯಾಥ್ಸ್ ಫಾಲೋಯಿಂಗ್ ಕ್ವೆಶನ್ಸ್ ಜಾಸ್ತಿ ಕೇಳ್ಬಿಟ್ಟಿದ್ದಾರೆ. ಒಂದ್ ಕಡೆ ಅಡ್ವಾಂಟೇಜ್, ಒಂದ್ ಕಡೆ ಡಿಸ್ಅಡ್ವಾಂಟೇಜ್. ಯಾರಿಗ್ ಅಡ್ವಾಂಟೇಜ್ ಆಗುತ್ತೆ, ಯಾರಿಗ್ ಡಿಸ್ಅಡ್ವಾಂಟೇಜ್ ಆಗುತ್ತೆ ಅಂತ ರಿಸಲ್ಟ್ ಬಂದಾಗ ಗೊತ್ತಾಗುತ್ತೆ. ಬಿಕಾಸ್ ನಿಮ್ಮ ಡಿಪ್ಲೊಮೊ CGPA ಕೂಡ ಅದನ್ನು ಹಾಫ್ ಕನ್ಸಿಡರ್ ಮಾಡೋದ್ರಿಂದ ರ್ಯಾಂಕು ನಿಮ್ಗೆ ರಿಸಲ್ಟ್ ಬಂದಾಗ್ಲೇ ನಿಮ್ಗೆ ಗೊತ್ತಾಗೋದು. ಹೌದಲ್ವಾ? ಇದ್ರಲ್ಲಿ ಎಷ್ಟೇ ಕರೆಕ್ಟ್ ಆಗಿದ್ರು ನಿಮ್ದು ಎಲ್ಲಾನು ಮ್ಯಾಟರ್ ಆಗುತ್ತೆ. ಈಗ ಡಿಪ್ಲೊಮೋದು ಎಲ್ಲಾನು ಸೇರಿಸಿ ನಿಮ್ಗೆ ರಿಸಲ್ಟ್ ಅನೌನ್ಸ್ ಮಾಡೋದ್ರಿಂದ ವೇಟ್ ಮಾಡಿ. ಈಗ ಸದ್ಯಕ್ಕೆ ಏನ್ ಮಾಡ್ತೀರಾ, ಆನ್ಸರ್ ಕೀನ ಚೆಕ್ ಮಾಡಿ, ಎಷ್ಟೆಷ್ಟು ಮಾರ್ಕ್ಸ್ ಬಂದಿದೆ ಅಂತ ಬೇಗ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನೋಡೋಣ ಯಾರ್ದು ಚೆನ್ನಾಗ್ ಬಂದಿದೆ ಅಂತ.
ಮತ್ತೆ ಈಗ ನಿಮ್ಗೆ ಇಷ್ಟು ದಿನ ಏನಿದು DCET ಎಕ್ಸಾಮ್ದು ಎಲ್ಲ ಆಯ್ತು, ಎಕ್ಸಾಮ್ ಮುಗೀತು, ನೆಕ್ಸ್ಟ್ ಪ್ರೋಸೆಸ್ ಏನಿದೆ ಅಲ್ಲ, ನಿಮ್ಮ ಇಂಜಿನಿಯರಿಂಗ್ ಕಾಲೇಜ್ ಜಾಯಿನ್ ಆಗೋವರೆಗೂ ಏನಿರುತ್ತೆ ಕಂಪ್ಲೀಟ್ ಕೌನ್ಸಿಲಿಂಗ್ ಪ್ರೋಸೆಸ್ ಪ್ರತಿಯೊಂದು ಅಪ್ಡೇಟು ಸಹ ನಿಮ್ಗೆ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಬೇಗನೆ ನಿಮ್ಗೆ ಸಿಗ್ತಾ ಹೋಗುತ್ತೆ. ಕ್ಲಿಯರಾ? ಸೊ ಎಕ್ಸಾಮ್ ಆಯ್ತು, ಕೀ ಆನ್ಸರ್ ಆಗಿದೆ. ನೆಕ್ಸ್ಟ್ ಏನು ಅಂತ ಅಂದ್ರೆ ನಿಮ್ಗೆ KA ವೆಬ್ಸೈಟ್ ಇಂದ, ಅಂದ್ರೆ KA ಇಂದ ನಿಮ್ಗೆ ಅಫಿಷಿಯಲ್ ಕೀ ಆನ್ಸರ್ ನ ಬಿಡ್ತಾರೆ. ಕ್ಲಿಯರ್? ಅಫಿಷಿಯಲ್ ಕೀ ಆನ್ಸರ್ ನ ಬಿಡ್ತಾರೆ. ನಿಮ್ಗೆ ಅದ್ರಲ್ಲಿ ಏನಾದ್ರು ಅಭ್ಯಂತರ ಇದ್ರೆ, ಇಲ್ಲ ನನಗೆ ಈ ಕ್ವಶನ್ ನನಗೆ ಇದಾಗ್ಬೇಕಿತ್ತು, ಇದು ತಪ್ಪು ಕೊಟ್ಟಿದ್ದಾರೇನೋ ಅಂತ ನಿಮ್ಗೆ ಏನಾದ್ರು ಅನ್ಸಿದ್ರು ಅಂತಂದ್ರೆ ಅದನ್ನ ಅಬ್ಜೆಕ್ಷನ್ ಅಂತಾನು ಸಹ ಕೊಡ್ತಾರೆ. ಸೊ ನಿಮ್ ನೆಕ್ಸ್ಟ್ ಪ್ರೋಸೆಸ್ ಬಂದು ಅಫಿಷಿಯಲ್ ಕೀ ಆನ್ಸರ್ ನ ಬಿಡ್ತಾರೆ. ಇದು ನಿಮ್ಗೆ ನಮ್ ಕಡೆಯಿಂದ ಕೊಟ್ಟಿರೋಂತ ಕೀ ಆನ್ಸರ್. ನಿಮ್ಗೆ ಪ್ರತಿಯೊಂದು ವರ್ಷನಿಗೂ ಕೀ ಆನ್ಸರ್ ನ KA ಕಡೆಯಿಂದ ಬಿಡ್ತಾರೆ, ಅದನ್ನ ಚೆಕ್ ಮಾಡ್ಕೋಬಹುದು. ಅದಾದ್ಮೇಲೆ ಏನಿರುತ್ತೆ, ನೆಕ್ಸ್ಟ್ ಸ್ಟೆಪ್ ಏನಿರುತ್ತೆ ಅಂತ ಪ್ರತಿಯೊಂದು ವಿಡಿಯೋದಲ್ಲೂ ನಿಮ್ಗೆ ನಾನು ಲಾಸ್ಟಿಗೆ ನೆಕ್ಸ್ಟ್ ಸ್ಟೆಪ್ ಏನಿರುತ್ತೆ ಅಂತಾನೆ ಹೇಳ್ಬಿಟ್ಟು ನಾನು ವೈಂಡ್ ಅಪ್ ಮಾಡ್ಕೋತೀನಿ. ಕ್ಲಿಯರಾ? ಏನೇ ಡೌಟ್ ಇದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಓಕೆನಾ? ಒಂದು ಥಮ್ಸ್ ಅಪ್ ಕೊಡಿ ನೋಡೋಣ, ಎಲ್ರು ಚೆನ್ನಾಗಿ ಮಾಡಿದ್ರೆ. ಓಕೆ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಫಿಷಿಯಲ್ ಕೀ ಆನ್ಸರ್ ನ ಬಿಟ್ಟಾಗ ಬೇಗನೆ ಅದನ್ನ ಅಪ್ಲೋಡ್ ಮಾಡ್ತೀನಿ ನಾನು. ನಮ್ಮ ಟೆಲಿಗ್ರಾಮ್ ಚಾನಲ್ ಆಗಿರ್ಬೋದು, ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಆಗಿರ್ಬೋದು, ಮತ್ತೆ ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು, ಪ್ರತಿಯೊಂದ್ರಲ್ಲೂ ನೀವು ಆಕ್ಟಿವ್ ಆಗಿದ್ರಿ ಅಂದ್ರೆ ಬೇಗನೆ ನಿಮ್ಗೆ ಇನ್ಫಾರ್ಮೇಶನ್ ತಲುಪುತ್ತೆ. ಓಕೆ, ನೋಡೋಣ ಹೆಂಗ್ ಮಾಡಿದೀರಾ ಎಕ್ಸಾಮ್ಸ್ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ಗುಡ್ ಡೇ.